ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಭೀಕರ ಕೊಲೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪಿ ಲಕ್ಷ್ಮಣ್ ಅವರಿಗೆ ಸೇರಿದ ಸ್ಪಂದನ ಇಟ್ಟಿಗೆ ಭೇಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬಣ್ಣ ಎಂಬ 50 ವರ್ಷದ ಕಾರ್ಮಿಕನನ್ನು ದುಷ್ಕರ್ಮಿಗಳು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಈ ಕೊಲೆಯನ್ನು ಪಕ್ಕಾ ಸ್ಕೆಚ್ ಹಾಕಿ ಮಾಡಲಾಗಿದ್ದು, ಸಾಕ್ಷ್ಯ ನಾಶಪಡಿಸಲು ಅಪಘಾತರಾಗಿ ನಿರ್ಮಿಸುವ ಪ್ರಯತ್ನಿಸುವುದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. ಕೊಲೆಗೂ ಮುನ್ನ ದುಷ್ಕರ್ಮಿಗಳು ಆ ಭಾಗದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನ ಫ್ಯೂಸ್ ಕಿತ್ತು ಹಾಕಿ ಇಡೀ ಪ್ರದೇಶವನ್ನು ಕತ್ತಲಮಯ ಮಾಡಿದ್ದಾರೆ. ನಂತರ ಒಬ್ಬಣ್ಣನ ಕೈಕಾಲುಗಳನ್ನು ಕಟ್ಟಿ ಹಾಕಿ ಟ್ರ್ಯಾಕ್ಟರ್ ಟಿಪ್ಪರ್ನಲ್ಲಿ ಅಡಿಯಲ್ಲಿ ಮಲಗಿಸಿ ಟ್ರ್ಯಾಕ್ಟರ್ ಅನ್ನು ಇಳಿಸುವ ಮೂಲಕ ಹತ್ಯೆ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಟ್ರ್ಯಾಕ್ಟರ್ ಅಪಘಾತದಂತೆ ಕಂಡರೂ ಕತ್ತಲಲ್ಲಿ ನಡೆದ ಈ ಕ್ರೌರ್ಯದ ಹಿಂದೆ ಅನೈತಿಕ ಸಂಬಂಧದ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಭಂಡಾರು ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಸುಕೋ ತಂಡ ಹಾಗೂ ಶ್ವಾನದಳದ ಮೂಲಕ ಮಹತ್ವದ ಸುಳಿವುಗಳನ್ನು ಕಲೆ ಹಾಕಲಾಗಿದೆ. ಒಬ್ಬಣ್ಣನ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಹಂತಕರಿಗಾಗಿ ಬಲೆ ಬೀಸಿದ್ದಾರೆ. ನಾನು ಕೂಡ ಒಂದು ವಿಸಿಟ್ ಮಾಡಿದ್ದೇನೆ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತೀವಿ? ಇವಾಗ ಹೋದ ವರ್ಷದ ಲೇಷೆ ಮಾಡ್ತಾ ಇದ್ದಾರೆ. ಹಣ್ಣು ಇದು ದೇವರಟ್ಟಿ ಕೊಟ್ಟಿದ್ದಾರೆ. ಚಿಕ್ಕುಮ್ಕಿ ಸಣ್ಣ ಚಿಕ್ಕಪ್ಪ ಹೋಗೋಣ ಅಂತ ಕರೆದ್ರಂತೆ. ಇನ್ನೊಂದು ಸ್ವಲ್ಪ ಬೆಂಕಿ ಕಟ್ಟಿಗೆ ಇಟ್ಟು ಬಂದುಬಿಡ್ತೀನಿ ನಡಿ ಅಂತ ಹೇಳಿದ್ರಂತೆ. ಅಷ್ಟೊತ್ತಿಗೆ ಬೆಳಿಗ್ಗೆ ನನಗೆ ಹುಡುಗರು ಫೋನ್ ಮಾಡಿದ್ರು. ಬೆಳಿಗ್ಗೆ ಫೋನ್ ಮಾಡಿದಾಗ ಹಿಂಗಾಗೈತೆ ಅಂದರೆ ನಾನು ತಕ್ಷಣ ಹೋದೆ. ಅಲ್ಲಿಗೆ ಹೋಗಿ ನಮ್ಮ ಮೊಳಕಾಲ್ಮೂರು ಪೊಲೀಸ್ ಠಾಣೆಗೆ ಫೋನ್ ಮಾಡ್ತೀವಿ ಸರ್, ನಮ್ಮ ಸಾಹೇಬ್ರಿಗೆ. ಸರ್ ಹಿಂಗಾಗಿದೆ, ಹಿಂಗೆ ಟ್ರಾಲಿ ಹತ್ತೆಲ್ಲ ಹಾಕಿದ್ದಾರೆ, ಕೈ ಕಾಲೆಲ್ಲ ಕಟ್ಟಿದ್ದಾರೆ, ಇದೇನೋ ಬಂದು ಸ್ವಲ್ಪ ಚೆಕ್ ಮಾಡಿ ಸರ್ ಫೋಟೋ ಹಾಕ್ತಾರೆ. ಫೋಟೋ ಹಾಕಿದೆ. ಇಮಿಡಿಯೇಟ್ಲಿ ಸಾರಲ್ಲಿ ಬಂದರು, ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಯಾರು ತಪ್ಪಿಸ್ತಿದ್ರು ಅವ್ರನ್ನ ಶಿಸ್ತು ಕ್ರಮ ಕೈಗೊಂಡು ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕಂತ ಮನವಿ ಮಾಡ್ತೀನಿ. ಅಲ್ಲ, ರಾತ್ರಿ ಕರೆಂಟು ನಾನು ಇದ್ದಾಗ ಬೆಳಗ್ಗೆ ನಾವೆಲ್ಲ ಲೈಟೆಲ್ಲ ರಾತ್ರಿ ಲೈಟಾಗಿ ಬಂದಿದ್ದೆ ಸರ್. ಟ್ರಾನ್ಸ್ಫಾರ್ಮರ್ ಪೆಟ್ಟಿಗೆ ಹತ್ರ 3 ಕಟೌಟ್ರು ತೆಗೆದಿದ್ದಾರೆ ಸರ್. ನಮ್ಮ ಹೊಲ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಐತೆ ಪೆಟ್ಟಿಗೆ. ಅಲ್ಲಿ ಪೆಟ್ಟಿಗೆ ಟ್ರಾನ್ಸ್ಫರ್ ಪೆಟ್ಟಿಗೆಯಲ್ಲಿ ಫೀಸೆಲ್ಲ ಹೋಗಿದ್ದಾವೆ ಸರ್. ತೆಗೆದು ಇದು ಪ್ರೀ ಪ್ಲಾನ್ ಮಾಡ್ದಂಗೆ ಇದೆ ಸರ್. ಮೇಲೆ ಇದು ಟ್ರಾಲಿ ಟ್ರ್ಯಾಕ್ಟರ್ ಟ್ರಾಲಿ ತಗೊಂಡೋಗ್ಬಿಟ್ಟು ಲಿಫ್ಟ್ ಎತ್ತಿದ್ದಾರೆ ಸರ್. ಲಿಫ್ಟ್ ಎತ್ತಿ ಅದನ್ನು ಚಾಸ್ ಮೇಲೆ ಮಲಗಿಸಿ ಕತ್ತು ಒಳಗಿಟ್ಟು ಲಿಫ್ಟ್ ಕೆಳಗೆ ಇಳಿಸ್ಬಿಟ್ಟಿದ್ದಾರೆ ಸರ್. ಬೀಗೆಲ್ಲ ಅದರಲ್ಲಿ ಇರ್ತವೆ ಸರ್ ಅಲ್ಲಿ. ಯಾಕಂದರೆ ನಾವು ಅಲ್ಲಿ ಇರ್ತಾವೆ ಅಂತ ಹೇಳ್ಬಿಟ್ಟು ಬೇಗೆಂದು ಬಂದು ಕೆಲಸ ಮಾಡ್ಕೊಂತಾರೆ ಡ್ರೈವರ್ಗಳು. ಯಾರು ಮನೆಗೆ ಬೀಗ ತಗೊಂಡು ಟ್ರ್ಯಾಕ್ಟರ್ ಬೀಗನ ಯಾವುದು ಇಟ್ಟರು ಕೂಡ ಸ್ಟಾರ್ಟ್ ಆಗುತ್ತಲ್ಲ ಸರ್, ಇಟ್ಟು ಸ್ಟಾರ್ಟ್ ಮಾಡಿದ್ದಾರೆ ಸರ್. ಬೀಗ ಇಟ್ಟು ಬೀಗ ಅಲ್ಲೇ